ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 200 ರುಪೀಸ್ಗೆ ವಾಯ್ಸ್ ನೋಟ್ ರೀಡಿಂಗ್ ಇರುತ್ತೆ, 400 ರುಪೀಸ್ಗೆ ಫೋನ್ ಕಾಲ್ ರೀಡಿಂಗ್ ಇರುತ್ತೆ. ಎರಡು ಆಪ್ಷನ್ ಅಲ್ಲೂ ಕೂಡ ಅನ್ಲಿಮಿಟೆಡ್ ಆಗಿ ನೀವು ಕ್ವೆಶನ್ಸ್ ಕೇಳಬಹುದು. ಅನ್ಲಿಮಿಟೆಡ್ ಆಗಿ ನಾನು ಫೋನ್ ಕಾಲ್ ಅಲ್ಲಿ ಇರ್ತೀನಿ 400 ರುಪೀಸ್ಗೆ. ಸೊ ವಾಯ್ಸ್ ನೋಟ್ ಅಲ್ಲಿ ಅನ್ಲಿಮಿಟೆಡ್ ಕ್ವೆಶನ್ಸ್ಗೆ ನಿಮ್ಗೆ ಅನ್ಲಿಮಿಟೆಡ್ ಆಗಿ ವಾಯ್ಸ್ ನೋಟ್ ಮುಖಾಂತರ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಅದು ಆಡಿಯೋ ರೆಕಾರ್ಡಿಂಗ್ ಡೀಟೇಲಿಂಗ್ ಆಗಿ ಅದು ಕೂಡ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬುಕ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ತುಂಬಾ ಜನ ಕೇಳಿದ್ದೀರಾ, ಒನ್ ಸೈಡೆಡ್ ಲವರ್ಸ್ ಬಗ್ಗೆ ವಿಡಿಯೋ ಮಾಡಿ ನಮ್ಗೆ ಒಬ್ಬ ವ್ಯಕ್ತಿ ಇಷ್ಟ ಆಗಿದ್ದಾರೆ, ಅವ್ರ ಮೇಲೆ ನಮ್ಗೆ ಕ್ರಶ್ ಇದೆ, ಅವರು ನಮ್ಮ ಲೈಫಲ್ಲಿ ಮತ್ತೆ ಸಿಗ್ತಾರಾ, ಅವ್ರಿಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇದೆ, ಅವ್ರಿಗೂ ನಮ್ಮ ತರನೇ ಒನ್ ಸೈಡ್ ಲವ್ ಆಗಿದ್ಯಾ, ಅವರು ಎಕ್ಸ್ಪ್ರೆಸ್ ಮಾಡ್ಕೋತಾರ ಅವರ ಲವ್ನ ನಮ್ಮ ಹತ್ರ ಅನ್ನೋದನ್ನ ತುಂಬಾ ಕೇಳಿದೀರಾ. ಅಂಡ್ ಒಂದು ಪರ್ಟಿಕ್ಯುಲರ್ ಪರ್ಸನ್ ಮಾತ್ರ ತುಂಬಾ ವಿಡಿಯೋಸ್ಗೆ ಅವ್ರು ಕಮೆಂಟ್ ಹಾಕಿದ್ದಾರೆ, ಮ್ಯಾಮ್ ಒನ್ ಸೈಡ್ ವಿಡಿಯೋಸ್ ಮಾಡಿ ಅಂತ. ಅದು ಅವ್ರಿಗೋಸ್ಕರ, ಅದ್ರ ಜೊತೆಗೆ ಯಾರಿಗೆಲ್ಲ ಒನ್ ಸೈಡೆಡ್ ಲವ್ ಇದೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಯಾರ ಮೇಲೆ ಲವ್ ಇದೆ, ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಸಿಗ್ತಾರಾ, ಅವರಿಗೆ ನಿಮ್ಮ ಮೇಲೆ ಯಾವ ಭಾವನೆಗಳಿದೆ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೆವೆನ್ ಆಫ್ ಕಪ್ಸ್, ಫೂಲ್ ಕಾರ್ಡ್, ಓಕೆ, ಕ್ವೀನ್ ಆಫ್ ವಾನ್ಸ್, ಏಸ್ ಆಫ್ ವಾನ್ಸ್, ಬಾಟಮ್ ಆಫ್ ದಿ ಕಾರ್ಡ್ ಅರ್ಮಿಟ್ ಇದೆ. ಸೊ ಗೈಸ್ ಯಾರಿಗೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಅರ್ಬಿಟ್ ಇದೆ, ಏಸ್ ಆಫ್ ವಾಂಡ್ ಇದೆ, ಓಕೆ, ಕ್ವೀನ್ ಆಫ್ ವಾನ್ಸ್, 4 ಮತ್ತೆ 7 ಆಫ್ ಕಪ್ಸ್. ಸೊ ಗೈಸ್ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಂಗೇನ್ ಇಂಟೆನ್ಷನ್ಸ್ ಬರ್ತಿದೆ ನಿಮ್ಮ ಮೇಲೆ, ಅಂದ್ರೆ ನೀವು ಯಾರನ್ನ ಇಷ್ಟ ಪಡ್ತಾ ಇದ್ದೀರಾ, ನಿಮಗೆ ಯಾರ ಮೇಲೆ ಒನ್ ಸೈಡೆಡ್ ಲವ್ ಆಗಿದೆ, ಆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಅವ್ರಿಗೆ ಯಾವ ಒಪಿನಿಯನ್ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಮೇ ಬಿ ಗೊತ್ತಿದೆ. ನೀವು ಅವ್ರನ್ನ ಇಷ್ಟ ಪಡ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ, ಲವ್ ಮಾಡ್ತಾ ಇದ್ದೀರಾ, ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀರಾ, ನೀವು ಅವ್ರನ್ನ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ, ಅಂಡ್ ನೀವು ಎಷ್ಟು ಆನೆಸ್ಟ್ ಆಗಿದ್ದೀರಾ, ಎಷ್ಟು ಲಾಯಲ್ ಆಗಿದ್ದೀರಾ, ಪ್ರತಿಯೊಂದು ಮೂಮೆಂಟ್ಸ್ ಕೂಡ ಅವರು ಮೇ ಬಿ ಸಮಥಿಂಗ್ ಅವ್ರು ಅಬ್ಸರ್ವ್ ಮಾಡ್ತಿರ್ಬಹುದು, ಅಥವಾ ಫ್ರೆಂಡ್ಸ್ ಗಳ ಮುಖಾಂತರ ಅವರು ಅವ್ರನ್ನ ನೀವು ಇಷ್ಟ ಪಡ್ತಾ ಇದ್ರ ಅಂತ ತಿಳ್ಕೊಂಡಿರ್ಬಹುದು. ಸೊ ಈ ಒಂದು ವ್ಯಕ್ತಿ ಯಾಕೆ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಮೇ ಬಿ ಅವ್ರ ಲೈಫ್ ಅಲ್ಲಿ ತುಂಬಾ ಲೈಕ್ ಲವ್ ಅನ್ನೋ ವಿಚಾರದಲ್ಲಿ, ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ತುಂಬಾನೇ ಮೋಸ ಹೋಗಿದ್ದಾರೆ, ಚೀಟಿಂಗ್ ಆಗಿದೆ. ಖಂಡಿತವಾಗ್ಲೂ ಅವ್ರಿಗೆ ಮಲ್ಟಿಪಲ್ ಬ್ರೇಕಪ್ಸ್ ಆಗಿರ್ಬಹುದು, ಅಥವಾ ಲೈಕ್ ಅವರ ಪಾಸ್ಟ್ ಇಂದ ಅವರು ಇನ್ನೂ ಆಚೆಗೆ ಬಂದಿಲ್ಲ ಅಂತಾನು ಕೂಡ ಕಾಣಿಸ್ತಾ ಇದೆ. ಯಾಕೆಂತ ಅಂದ್ರೆ ಸದ್ಯಕ್ಕೆ ಅವರು ಯಾವ್ದೇ ಕಾರಣಕ್ಕೂ ರಿಲೇಶನ್ಶಿಪ್ ಸರಿಯಾಗಿ ಲೈಕ್ ನೀವ್ ಹಾಗೆ ಮಾಡ್ತೀರಾ ಅಂತ ಅವ್ರಿಗೆ ಅನ್ಸಲ್ಲ. ಲೈಕ್ ನೀವು ತುಂಬಾ ಲಾಯಲ್ ಆಗಿದ್ದೀರಾ, ಆನೆಸ್ಟಿ ಆಗಿದ್ದೀರಾ, ನೀವು ನೋಡಿದ್ರೆ ಅವ್ರ ಮೇಲೆ ತುಂಬಾನೇ ಆಸೆ ಇಟ್ಕೊಂಡಿದ್ದೀರಾ. ಬಟ್ ಇವಾಗ ಅವ್ರ ಲೈಫಲ್ಲಿ ಅವ್ರಿಗಾಗಿರೋ ನೋವುಗಳಾಗಿರ್ಬೋದು, ಪಾಸ್ಟ್ ಅಲ್ಲಿ ಅವ್ರಿಗೆ ಒಬ್ಬ ವ್ಯಕ್ತಿ ಮೋಸ ಮಾಡಿರೋದಾಗಿರ್ಬೋದು, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಯಾವ್ದೇ ಕಾರಣಕ್ಕೂ ಲವ್ ಮಾಡಬಾರ್ದು, ರಿಲೇಶನ್ಶಿಪ್ ಅಂತ ನಾನು ಹೋಗ್ಬಾರ್ದು ಅಂತ ಅವ್ರೊಂದು ಚೌಕಟ್ಟು ಹಾಕೊಂಡಿದ್ದಾರೆ. ಆ ಚೌಕಟ್ಟಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ, ಮೇ ಬಿ ನನ್ಗಿಂತ ಬೆಟರ್ ಆದಂತ ಪರ್ಸನ್ ಅವ್ರ ಲೈಫ್ ಅಲ್ಲಿ ಸಿಗ್ತಾರೆ, ನನ್ನಿಂದ ಅವರು ಬರೋದ್ ಬೇಡ. ಸೊ ಅವ್ರಿಗೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಮೇ ಬಿ ಅವ್ರಿಗೂ ಕೂಡ ಫೀಲ್ ಆಗುತ್ತೆ, ನಾನು ಇಷ್ಟಪಡ್ತಾ ಇದ್ರು ಯಾಕೆ ಅವ್ರು ಬಂದಿಲ್ಲ ನನ್ನ ಲೈಫ್ಗೆ ಅಂತ. ಸೊ ಬೆಟರ್ ಅವರು ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಂತಾನೆ ಕಾಣಿಸ್ತಾ ಇದೆ, ಕಮ್ಯುನಿಕೇಶನ್ ಮಾಡ್ತಾರೆ. ಅವ್ರ ಲೈಫಲ್ಲಿ ಏನೆಲ್ಲ ಆಗಿದೆ ಆ ಎಲ್ಲಾ ಸತ್ಯತೆಗಳು ನಿಮಗೆ ಗೊತ್ತಾಗ್ಬೇಕು. ಖಂಡಿತವಾಗ್ಲೂ ಅವ್ರಿಗಿಂತ ಬೆಟರ್ ಆದಂತ ಪರ್ಸನ್ ನಿಮಗೆ ಸಿಗ್ತಾರೆ ಅಂತ ಒಂದು ಹೇಳ್ಬೇಕಂತ ಅನ್ಕೊಂಡಿದ್ದಾರೆ. ಯಾಕೆಂತಂದ್ರೆ ನಿಮ್ಮನ್ನ ಅವ್ರು ಪ್ರತಿ ಸತಿ ಗಮನಿಸ್ತಾ ಇದಾರೆ, ನೀವೊಂದು ಹೋಪ್ ಇಟ್ಕೊಂಡಿದ್ರ, ಭರವಸೆ ಇಟ್ಕೊಂಡಿದ್ರ, ಅವನ ವ್ಯಕ್ತಿ ನನ್ನ ಲೈಫಲ್ಲಿ ಸಿಕ್ಕೇ ಸಿಗ್ತಾರೆ, ಅವ್ರನ್ನೇ ನಾನು ಇಷ್ಟಪಡ್ತಾ ಇದ್ದೀನಿ ಅಂದ್ಮೇಲೆ ಖಂಡಿತವಾಗ್ಲೂ ಅವ್ರು ನನ್ನ ಒಪ್ಕೋತಾರೆ. ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ, ಅವ್ರು ಅದನ್ನ ಗಮನಿಸಿದ್ದಾರೆ. ಸೊ ಆ ಕಾನ್ಫಿಡೆನ್ಸ್ ಮತ್ತೆ ಅವ್ರಿಗೆ ನೀವು ಅವ್ರ ಮೇಲೆ ಏನ್ ನಂಬಿಕೆ ಇಟ್ಟಿದ್ದೀರಾ ಅದನ್ನ ಖಂಡಿತವಾಗ್ಲೂ ಅವ್ರು ಹಾಳು ಮಾಡಕ್ ಇಷ್ಟಪಡಲ್ಲ. ಸೊ ಖಂಡಿತವಾಗ್ಲೂ ಅವ್ರ ಹತ್ರ ಅವರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಕಮ್ಯುನಿಕೇಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅವ್ರ ಲೈಫಲ್ಲಿ ಅವ್ರಿಗೆ ಏನ್ ನಡೆದಿದೆ ಅದೆಲ್ಲ ನಿಮ್ಮ ಹತ್ರ ಟ್ರಾನ್ಸ್ಪರೆನ್ಸಿ ಆಗಿ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅದಾದ ನಂತರ ಖಂಡಿತವಾಗ್ಲೂ ಆ ಒಂದು ಲವ್ ಚಿಗುರುತ್ತಾ ಅಂದ್ರೆ ಖಂಡಿತವಾಗ್ಲೂ ರಿಬರ್ತ್ ಆಗುತ್ತೆ ಈ ಕನೆಕ್ಷನ್. ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ಟೈಮ್ ಬೇಕು ಅಂತ ನಾನು ಹೇಳ್ತೀನಿ. ದೇ ಆರ್ ನಾಟ್ ರೆಡಿ ಫಾರ್ ಅಗೇನ್ ಲವ್ ಅಂತ ನಾನು ಹೇಳ್ಬೋದು. ಅವ್ರ ಲೈಫಲ್ಲಿ ಏನ್ ಬಿಟ್ರಯಲ್ಸ್ ಆಗಿದೆ, ಅವ್ರಿಗೇನ್ ಅನ್ಯಾಯ ಆಗಿದೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಮೇ ಬಿ ಆ ಒಂದು ವಿಚಾರಗಳನ್ನ ನಿಮ್ಮ ಹತ್ರ ಹೇಳಿದ್ರೆ ಅವರು
ನೀವು ಸ್ವಲ್ಪ ದೂರ ಆಗ್ತೀರಾ, ಅವ್ರಿಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಅಥವಾ ಸಮಥಿಂಗ್ ನನಗೆ ಲವ್ ಅನ್ನೋದ್ರ ಬಗ್ಗೆ, ರಿಲೇಶನ್ಶಿಪ್ ಅನ್ನೋದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅಂತನೂ ಕೂಡ ಕೆಲವೊಂದ್ಸತಿ ಅನ್ಸುತ್ತೆ. ಅವ್ರ ಮನಸ್ಸು ತುಂಬಾ ಚಂಚಲ ಆಗ್ತದೆ. ನಿಮ್ಮನ್ನ ನೋಡಿದಾಗ ಇವ್ ನನ್ನ ಜೊತೆಗಿರ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಅಥವಾ ಅವರು ಮತ್ತೆ ಅವ್ರ ಲೈಫಲ್ಲಿ ಆಗಿರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ಇವ್ರು ನನ್ಗಿಂತ ಬೆಟರ್ ಆದಂತ ಪರ್ಸನ್ ಅವ್ರ ಲೈಫಲ್ಲಿ ಸಿಗ್ತಾರೆ. ನನ್ನ ವಿಚಾರದಲ್ಲಿ ಅವ್ರಿಗೆ ಆ ಮನಸ್ಥಿತಿ ಬೇಡ, ಈ ರೀತಿನೂ ಕೂಡ ಅನ್ಸುತ್ತೆ ಅವ್ರಿಗೆ. ಬಟ್ ದಿಸ್ ಪರ್ಸನ್ ಡಸಂಟ್ ನೋ ಹೌ ಟು ಟೇಕ್ ಅ ಆಕ್ಷನ್ ಆರ್ ಅವರು ಯಾವ ತರ ಡಿಸಿಷನ್ಸ್ ಮಾಡಬೇಕು ಲೈಫಲ್ಲಿ ಮುಂದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಖಂಡಿತವಾಗ್ಲೂ ಅವರು ಎಲ್ಲಾದ್ರಿಂದನೂ ಅವರು ಯೋಚನೆಗಳು ಮಾಡಿದಾಗ ನೀವು ತುಂಬಾನೇ ಇನ್ನೋಸೆಂಟ್ ಇದ್ದೀರಾ, ನೀವು ತುಂಬಾನೇ ಯೋಚನೆ ಮಾಡ್ತೀರಾ ದಟ್ ಖಂಡಿತವಾಗ್ಲೂ ನೀವು ಅವ್ರನ್ನ ಯಾವತ್ತಿಗೂ ಬಿಟ್ಕೊಡಲ್ಲ ಅಂತ. ಬಟ್ ಆ ಒಂದ್ ವ್ಯಕ್ತಿಗೆ ಆಗಿರೋ ನೋವುಗಳಾಗಿರ್ಬೋದು, ಅವ್ರು ಇನ್ನೂ ಅದರಿಂದ ಆಚೆಗೆ ಬಂದಿಲ್ಲ. ದೇ ಆರ್ ಸ್ಟಕ್ ಇನ್ ರಿಲೇಶನ್ಶಿಪ್, ಪಾಸ್ಟ್ ರಿಲೇಶನ್ಶಿಪ್ ಅಂತ ಕಾಣಿಸ್ತಾ ಇದೆ. ಮೇ ಬಿ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ದಾರೆ, ಅವರ ಮುಂದೆನೆ ಇರ್ಬೋದು. ಹಾಗಾಗಿ ಅವರು ನಿಮ್ಗೆ ಪ್ರಾಬ್ಲಮ್ಸ್ ಮಾಡ್ಸಕ್ ಇಷ್ಟ ಇಲ್ಲ, ಅಥವಾ ಏನಾದ್ರೂ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಮೇ ಬಿ ಅವ್ರ ಲೈಫ್ ಅಲ್ಲಿ ಯಾರಿದ್ರು ಅವ್ರಿಗೆ ಗೊತ್ತಾದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಭಯ ಇರ್ಬೋದು. ಸೊ ಸಮಥಿಂಗ್ ಅವ್ರಿಗೆ ಫಿಯರ್ ಇದೆ, ನಿಮ್ಮ ಮೇಲೆ ಅವ್ರಿಗೆ ಎಮೋಷನ್ಸ್ ಇದೆ, ಪ್ರೀತಿ ಇದೆ. ಅವ್ರಿಗೂ ಕೂಡ ನಿಮ್ಮನ್ನ ನೋಡಿದಾಗ ಪ್ರೀತಿ ಹುಟ್ಟಿದೆ. ಸೊ ಆ ಪ್ರೀತಿ ಹುಟ್ಟಕ್ಕಿಂತ ಮುಂಚೆನೆ ಒಂದ್ ವ್ಯಕ್ತಿ ಡಿಸಿಷನ್ಸ್ ತಗೊಳ್ದೇನೆ ಅದನ್ನ ಮಣ್ಣಾಕ್ಬೇಕು ಅಂತ ನೋಡ್ತಿದ್ದಾರೆ. ಯಾಕೆಂತಂದ್ರೆ ದೇ ಡಸಂಟ್ ವಾಂಟ್ಸ್ ಟು ಟೇಕ್ ಎನಿ ಕೈಂಡ್ ಆಫ್ ಅ ಚಾನ್ಸ್ ಆರ್ ಅವ್ರ ಲೈಫಲ್ಲಿ ಏನಾಗಿದೆ ಅವ್ರಿಗೆ ಗೊತ್ತಿರುತ್ತಲ್ವಾ. ಸೊ ಹಾಗಾಗಿ ಯು ಡಿಸರ್ವ್ ಬೆಟರ್ ಪರ್ಸನ್ ದ್ಯಾನ್ ದೆಮ್ ಅಂತ ಅವ್ರಿಗನ್ಸಿ ಮೇ ಬಿ ಅವರು ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ದಾರೆ, ಈ ರಿಲೇಶನ್ಶಿಪ್ ಡ್ರಾಪ್ ಔಟ್ ಮಾಡಿ ಐ ಆಮ್ ನಾಟ್ ಇಂಟ್ರೆಸ್ಟ್ ಅಂತಾನು. ಬಟ್ ದಿಸ್ ಪರ್ಸನ್ ನೀಡ್ ಲಾಟ್ ಆಫ್ ಟೈಮ್ ಟು ಹೀಲ್ ಅಂತ ನಾನು ಹೇಳ್ತೀನಿ. ನೀವೇನಾದ್ರೂ ಮೇ ಬಿ ಅವ್ರಿಗೆ ಧೈರ್ಯ ಕೊಟ್ಟು ಹೀಲ್ ಮಾಡಿದ್ರೆ ಮೇ ಬಿ ಚಾನ್ಸಸ್ ಇದೆ ಈ ರಿಲೇಶನ್ಶಿಪ್ ರಿಬರ್ತ್ ಆಗಕ್ಕೆ. ಯಾಕಂತಂದ್ರೆ ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ವಾಂಟ್ಸ್ ಟು ಸ್ಟಾರ್ಟ್ ಅ ನ್ಯೂ ಲೈಫ್. ಬಟ್ ಅವ್ರ ಲೈಫಲ್ಲಿ ಆಗಿರೋ ಅನ್ಯಾಯಗಳ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಈ ಲೈಫೇ ಬೇಡ ಅಂತಾನು ಅನ್ಸುತ್ತೆ. ಯಾಕೆಂತಂದ್ರೆ ಪ್ರತಿ ಸತಿ ಒಬ್ಬ ವ್ಯಕ್ತಿ ಮೋಸ ಹೋದಾಗ ಅವ್ನ ಲೈಫಲ್ಲಿ ಯಾರನ್ನೂ ನಂಬಲ್ಲ. ಸೊ ಇದೇ ರೀತಿ ಒಂದ್ ವ್ಯಕ್ತಿಗೆ ನೋವಾಗಿದೆ. ಸೊ ಹಾಗಾಗಿ ಅವ್ರಿಗೆ ಯಾರು ಬೇಡ ನನ್ನ ಜೀವನದಲ್ಲಿ, ಸದ್ಯಕ್ಕೆ ನಾನು ಒಬ್ಳೇ ಇರ್ತೀನಿ, ನಾನು ಒಬ್ನೇ ಇದ್ರೆ ಸಾಕು ಅನ್ನೋ ಒಂದು ಯೋಚನೆಗಳು ಬರ್ತಾ ಇದೆ. ಬಟ್ ವೇಟ್ ಫಾರ್ ದ ಟೈಮ್ ಅಂತ ನಾನು ಹೇಳ್ತೀನಿ. ಅಟ್ಲೀಸ್ಟ್ 1 year 1.5 years ನೀವೇನಾದ್ರೂ ಅವ್ರಿಗೋಸ್ಕರ ವೇಟ್ ಮಾಡಿ. ಆಸ್ ಅ ಫ್ರೆಂಡ್ ಆಗಿ ನೀವು ಅವ್ರಿಗೆ ಹೀಲ್ ಆಗಕ್ಕೆ ಟ್ರೈ ಮಾಡಿದ್ರೆ, ಹೆಲ್ಪ್ ಮಾಡಿದ್ರೆ ಅವ್ರ ಇದರಿಂದ ಆಚೆ ಬರಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಸ್ಟ್ರಾಂಗ್ ಆದಂತ ಭಾವನೆಗಳು ಬರ್ಬೋದು, ಸ್ಟ್ರಾಂಗ್ ಆಗ್ಬೋದು ನಿಮ್ಮಿಬ್ಬರ ಬಾಂಡಿಂಗ್. ಬಟ್ ದೇ ನೀಡ್ ಟೈಮ್ ಅಂತ ನಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.